ಬಂಧವಲ್ಲದ ಬಂಧ 7ನೇ ಅಧ್ಯಾಯ. ಸ್ವಾತಿ, ಅವರಿಗೆ ಒಪ್ಪಂದದ ಬಗ್ಗೆ ಎಲ್ಲ ವಿಷಯ ತಿಳಿದಿದೆ ತಾನೆ? ಹಾರಿ, ತಿಳಿದಿದೆ. ಇಲ್ನೋಡಿ, ಅವರು ಸಹಿ ಮಾಡಿರೋ ಪತ್ರ ಎನ್ನುತ್ತಾ ಸ್ವಾತಿ ಒಪ್ಪಂದದ ಪತ್ರವನ್ನು ತೋರಿಸಿದಳು. ಅದರಲ್ಲಿ ಸ್ವಪ್ನ ಮತ್ತು ಅವಳ ಚಿಕ್ಕಪ್ಪ ಚಿಕ್ಕಮ್ಮನ ಸಹಿಯೂ ಇತ್ತು. ಶಾಶ್ವತನಿಗೆ ಆ ಹುಡುಗಿ ಮತ್ತವಳ ಚಿಕ್ಕಪ್ಪ ಚಿಕ್ಕಮ್ಮ ಎಂತಹ ಸಹಾಯಕ ಪರಿಸ್ಥಿತಿಯಲ್ಲಿ ಇರಬಹುದು ಎಂಬುದರ ಅಂದಾಜು ಮೂಡಿತು. ಇಂತಹ ಒಂದು ಒಪ್ಪಂದಕ್ಕೆ ಅವಳು ಒಪ್ಪಿರಬೇಕು ಎಂದರೆ ಎಷ್ಟು ಕಷ್ಟದಲ್ಲಿ ಇರುವರೋ ಎಂದು ಬೇಸರವಾಯಿತು. ಶಾಶ್ವತ್, ಏನು ಯೋಚನೆ ಮಾಡ್ತಿದ್ದೀರಿ? ಯೋಚನೆ ಎಲ್ಲ ಬಿಟ್ಟಾಕಿ, ಮುಂದಿನದು ಹೇಗೆ, ಏನು ಎತ್ತ ಅಂತ ನೋಡಬೇಕು. ಅದೆಲ್ಲ ನೋಡೋಕೆ ನೀನಿದ್ದೀಯಲ್ಲ ಸ್ವಾತಿ, ನನಗೆ ಇದರಲ್ಲಿ ಎಳೆದು ತರಬೇಡ. ಹಾಗೆಂದ್ರೆ ಹೇಗೆ? ಇದು ಮುಖ್ಯವಾಗಿ ನಿಮಗೋಸ್ಕರ ಮಾಡಿಕೊಳ್ಳುತ್ತಿರುವ ಒಪ್ಪಂದ. ಈಗ ನೀವೇ ಹಿಂದೇಟು ಹಾಕಿದರೆ ಹೇಗೆ? ಏನು, ನಮಗೋಸ್ಕರನಾ? ಇದರಲ್ಲಿ ನಿನ್ನದು ಏನಿಲ್ವಾ? ಇದೇ ರೀ, ಯಾಕಿಲ್ಲ? ಖಂಡಿತವಾಗಿಯೂ ಇದೆ. ಆದರೆ ಅದು ಈಡೇರಬೇಕು ಎಂದರೆ ನೀವು ಸಹಕರಿಸಬೇಕು. ನಿನಗೆ ನೋವಾಗಲ್ವಾ ಸ್ವಾತಿ? ಮತ್ತೊಮ್ಮೆ ಯೋಚನೆ ಮಾಡೆ ಎಂದ ಅವಳನ್ನು ತನ್ನ ಮಡಿಲಿನಲ್ಲಿ ಕೂರಿಸಿಕೊಳ್ಳುತ್ತಾ. ನೋಡಿ, ನಾನು ಯೋಚನೆ ಮಾಡಾಗಿದೆ ರೀ, ಹಿಂದೆ ಸರಿಯೋ ಮಾತಿಲ್ಲ. ನೋವಾಗೋದು ಸಹಜ. ಅದು ಕೆಲ ದಿನಗಳವರೆಗೆ ಮಾತ್ರ ಅಲ್ವಾ? ಮುಂದೆ ಜೀವನ ಪೂರ್ತಿ ನಾವು ಹಾಯಾಗಿರ್ಬೋದು. ಹೆಚ್ಚು ಯೋಚನೆ ಮಾಡಬೇಡಿ ಎನ್ನುತ್ತಾ ಅವನ ತೋಳು ನೇವರಿಸಿ ಕೂದಲಲ್ಲಿ ಹಿತವಾಗಿ ಬೆರಳಾಡಿಸಿದಳು. ಶಾಶ್ವತ್ ಸ್ವಾತಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡವನ ಕಣ್ಣಲ್ಲಿ ಒಂದೆರಡು ಹನಿಗಳು ಉದುರಿದರೂ ಎಲ್ಲವೂ ತನ್ನವಳಿಗಾಗಿ ಎಂದು ಸಹಿಸಿಕೊಂಡ. ಸ್ವಪ್ನ ಸಹಿ ಮಾಡಿದ ಪತ್ರಗಳನ್ನು ತಂದು ಕೊಡುವಾಗಲೇ ದಂಪತಿಗಳು ತಮ್ಮ ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಕೂಡಲೇ ಸೇರಿಸಿ ಅವರು ಇದರಿಂದ ದೂರ ಇರುವಂತೆ ಮಾಡಲು ಬೇಡಿಕೆ ಇಟ್ಟಿದ್ದರು. ಅದನ್ನು ನೆನೆದ ಸ್ವಾತಿ ಪ್ರತಿಷ್ಠಿತ ಬೋರ್ಡಿಂಗ್ ಶಾಲೆ ಒಂದರಲ್ಲಿ ವಿಚಾರಿಸಿ ಮಕ್ಕಳನ್ನು ಸೇರಿಸುವುದಾಗಿ ತಿಳಿಸಿದಳು. ಅವರು ಕೂಡ ಒಪ್ಪಿಕೊಂಡು ಬೇಗ ಮಕ್ಕಳನ್ನು ಸೇರಿಸುವಂತೆ ತಿಳಿಸಿದರು. ಅದರಂತೆ ಸ್ವಾತಿ ದಂಪತಿಗಳ ಸಮೇತ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಅಡ್ಮಿಷನ್ ಮಾಡಿಸಿ ಅವರಿಗೆ ಬೇಕಿರುವ ಎಲ್ಲ ಅಗತ್ಯ ವಸ್ತುಗಳನ್ನು ಕೊಡಿಸಲು ವ್ಯವಸ್ಥೆ ಮಾಡಿ ಬಂದಳು. ದಂಪತಿಗಳು ಕೃತಜ್ಞತೆಯಿಂದ ಕೈ ಜೋಡಿಸಿ, ಮತ್ತೊಂದು ನಿಮ್ಮ ಬಳಿ ಕೇಳಬೇಕಿತ್ತು ಎಂದರು. ಏನದು? ಮತ್ತೆ ಒಂದು ವೇಳೆ ನಿಮ್ಮ ಕರಾರಿನ ಪ್ರಕಾರ ಎಲ್ಲವೂ ಬೇಗನೆ ಅಂದರೆ 1-2 ವರ್ಷಗಳಲ್ಲಿ ಎಲ್ಲವೂ ಮುಗಿದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇನ್ನೂ ಮುಗಿದಿರುವುದಿಲ್ಲ. ಸ್ವಪ್ನ ಮರಳಿ ಬಂದರೆ ಮಕ್ಕಳ ಗತಿ? ಅದರ ಬಗ್ಗೆ ನಿಶ್ಚಿಂತೆಯಾಗಿರಿ. 1 ವರ್ಷದಲ್ಲಿ ಎಲ್ಲ ಮುಗಿದರೆ ಕರಾರಿನಂತೆ ಸ್ವಪ್ನನ ನಿಮ್ಮ ಮನೆಗೆ ಕಳಿಸಿಕೊಡುವೆ. ಆದರೂ ನಿಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಹೊತ್ತೇವೆ. ಅವರು ಓದು ಮುಗಿಸಿ ಕೆಲಸ ಕೊಡಿಸುವವರೆಗೆ ನನ್ನ ಜವಾಬ್ದಾರಿ. ನನ್ನದು ಮಾತು ಅಂದರೆ ಮಾತು. ಸರಿ ಮೇಡಮ್. ಮುಂದೆ ಸ್ವಪ್ನ ಇದರ ಕುರಿತು ತಕರಾರು ತೆಗೆಯುವ ಹಾಗಿಲ್ಲ. ಅದರ ಬಗ್ಗೆ ಜಾಗ್ರತೆ. ಆಯ್ತು ಮೇಡಮ್ ಎಂದರು. ಬರೋ ಶುಕ್ರವಾರ ಒಳ್ಳೆಯ ದಿನ. ಅವತ್ತು ನಮ್ಮನೆಗೆ ಸ್ವಪ್ನನ ಕರೆದುಕೊಂಡು ಬನ್ನಿ. ಇತ್ತಗೊಳ್ಳಿ, ಒಳ್ಳೆಯ ಬಟ್ಟೆ ಕೊಂಡುಕೊಳ್ಳಿ. ಸ್ವಪ್ನಾಳೆಗೆ ನಾನು ತಂದಿಡುವೆ. ಆಗ್ಲಿ, ನಾವಿನ್ನ ಹೊರಡ್ತೀವಿ ಎಂದವರು ಹೊರಟು ತಮ್ಮ ಮನೆ ಸೇರಿದರು. ಸ್ವಪ್ನ ಹೊಸ ಆಸೆ ಕನಸುಗಳನ್ನು ಕಟ್ಟತೊಡಗಿದ್ದಳು. ಅವಳ ಮನದಲ್ಲಿ ಹಲವಾರು ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿದ್ದವು. ತಮ್ಮೆಲ್ಲರ ಜೀವನ ಎಷ್ಟು ಬೇಗ ಸರಿ ಹೋಗುತ್ತಿದೆಯಲ್ಲ ಎಂದು ಸಂಭ್ರಮ ಪಡುತ್ತಿದ್ದಳು. ಅವಳ ಚಿಕ್ಕಪ್ಪನಿಗೆ ಮನದಲ್ಲಿ ಖೇದವಿದ್ದರೂ ತಮ್ಮ ಮಕ್ಕಳ ಭದ್ರ ಭವಿಷ್ಯಕ್ಕಾಗಿ ಸ್ವಪ್ನ ಬಲಿಪಶುವಾಗಲೇಬೇಕು ಎಂದು ಸುಮ್ಮನಾದರು. ಬಲಿಪಶುವಾದರೂ ಅವಳ ಜೀವನಕ್ಕೂ ಭದ್ರತೆ ಸಿಗುವುದಲ್ಲ ಎಂಬ ಭರವಸೆ ಅವರಲ್ಲಿ ಮೂಡಿತ್ತು. ಶುಕ್ರವಾರ ಬಂದೇ ಬಿಟ್ಟಿತು. ಸ್ವಾತಿ ಮನೆಯನ್ನು ಸ್ವಚ್ಛ ಮಾಡಿಸಿ ರಂಗೋಲಿ ಹಾಕಿಸಿ ಎಲ್ಲವನ್ನೂ ಸಿದ್ಧಪಡಿಸಿದಳು. ಶಾಶ್ವತ್ ಅಂದು ಮನೆಯಲ್ಲೇ ಇದ್ದ. ಅನ್ಯ ಮನಸ್ಕತೆಯಿಂದ ಕೂಡಿದ್ದರೂ ಸ್ವಾತಿಗಾಗಿ ಬಾರದ ನಗುವನ್ನು ತಂದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದ. ಸ್ವಾತಿ ಸಂಭ್ರಮದಿಂದ ಅತ್ತಿತ್ತ ಓಡಾಡುತ್ತಾ ಎಲ್ಲವನ್ನೂ ಗಮನಿಸುತ್ತಿದ್ದಳು. ಅಡುಗೆ, ಸಿಹಿ ಪಾಯಸ ಎಲ್ಲವೂ ಸಿದ್ಧಪಡಿಸಲು ತಿಳಿಸಿದ್ದಳು. ಯಾರೆಲ್ಲ ಬರಬೇಕಿತ್ತೋ ಅವರೆಲ್ಲರೂ ಬಂದಿದ್ದರು. ಸ್ವಾತಿ ಸ್ವಪ್ನ ಮತ್ತವಳ ಚಿಕ್ಕಪ್ಪ ಚಿಕ್ಕಮ್ಮನ ದಾರಿ ನೋಡುತ್ತಾ ಮನೆಯ ಬಾಗಿಲಲ್ಲಿ ನಿಂತಿದ್ದಳು. ಬೆಳಿಗ್ಗೆ ಬೇಗನೆ ಸ್ವಪ್ನಾಳನ್ನು ಎಬ್ಬಿಸಿ ತಲೆ ಸ್ನಾನ ಮಾಡಿಸಿ ಕೂದಲು ಒಣಗಿಸಿ ಬಾಚಿ ಜಡೆ ಹೆಣೆದು ಇರುವುದರಲ್ಲೇ ಒಳ್ಳೆಯ ಬಟ್ಟೆ ಧರಿಸಲು ಕೊಟ್ಟರು ಅವಳ ಚಿಕ್ಕಮ್ಮ. ಸ್ವಪ್ನಾಳ ಮನದಲ್ಲಿ ಎಂತಹುದೋ ಆತಂಕ ಇದ್ದರೂ ಸಂಭ್ರಮವಿರುವುದು ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಸಂತಸ ಸಡಗರದಿಂದ ಸ್ವಾತಿಯ ಮನೆಗೆ ಹೊರಡಲು ಹೊರಬಂದಾಗ ಸ್ವಾತಿ ಕಳುಹಿಸಿದ್ದ ಕಾರು ಎದುರು ಬಂದಿತು. ಮೂವರು ಅದರಲ್ಲಿ ಕುಳಿತು ಹೊಸ ಪಯಣದತ್ತ ನಡೆದರು. ನನಗ್ಯಾಕೆ ಇಂತಹ ಮೋಸ ಮಾಡಿದ್ರಿ? ನಾನು ಭಾರವಾಗಿದ್ರೆ ನಿನ್ ದಾರಿ ನೀನ್ ನೋಡ್ಕೋ ಅಂತ ಹೊರಗೆ ಹಾಕ್ಬೋದಿತ್ತು. ನಾನು ಸಿದ್ಧವೇ ಇದ್ದೆ. ಆದರೂ ತಡೆದು ಉಪಾಯವಾಗಿ ಸಹಿ ಪಡೆದು ಇಷ್ಟು ದೊಡ್ಡ ಮೋಸದ ಜಾಲದಲ್ಲಿ ಏಕೆ ನನ್ನನ್ನು ಸಿಲುಕಿಸಿದ್ದು? ಮಾತಾಡಿ ಚಿಕ್ಕಪ್ಪ.
ಮಗಳೇ ಎನ್ನುತ್ತಾ ದೈನ್ಯದಿಂದ ನೋಡಿದ ತನ್ನ ಚಿಕ್ಕಪ್ಪನನ್ನ, ಕರಿಬೇಡಿ ನನ್ನ ಮಗಳು ಅನ್ನೋ ಯೋಗ್ಯತೆ ನೀವು ಕಳೆದುಕೊಂಡಿರುವಿರಿ. ನಾನ್ ನಿಮ್ಮ ಮಗಳೇ ಆಗಿದ್ರೆ ಈ ರೀತಿ ಮೋಸ ಮಾಡ್ತಿದ್ರಾ? ನಿಜ ಹೇಳಿ ಎಂದು ಕೂಗಿಕೊಂಡಳು. ಈಗ್ಲೂ ಯಾವ ಮೋಸ ಆಗಿಲ್ಲ. ನಿನಗಾಗಿ ಒಳ್ಳೆ ಮೊತ್ತದ ಹಣ ಮನೆ ಕೊಟ್ಟಿಲ್ವಾ? ನಮ್ ಜೊತೆಗೆ ಹಾಯಾಗಿರು. ಈ ಕೇಸು ಕೋರ್ಟು ಎಲ್ಲ ಬೇಕಾ? ಯಾವ ಬಾಯಲ್ಲಿ ಇಂಥ ಮಾತು ಹೇಳ್ತಿದ್ದೀರಿ ಚಿಕ್ಕಮ್ಮ? ಜೀವನಾನೇ ಸರ್ವನಾಶ ಆದ್ಮೇಲೆ ಹಾಯಾಗಿರೋಕ್ ಹೇಗ್ ಸಾಧ್ಯ? ಹಣ ಮನೆ ಇದ್ರೆ ಸಾಕಾ? ನೆಮ್ಮದಿಯ ಜೀವನ ಬೇಡವಾ? ನೆಮ್ಮದಿಗೋಸ್ಕರನೇ ಹಣ ಬೇಕು, ಇರೋಕೆ ಒಳ್ಳೆ ಮನೆ ಬೇಕು. ಅದೆಲ್ಲ ಅವರು ಕೊಟ್ಟಾಗಿದೆಯಲ್ಲ, ಮತ್ತೇನೆ ನಿನ್ ಗೋಳು? ಹೌದಾ? ಅಷ್ಟು ಸಾಕಾ? ಹಾಗಿದ್ರೆ ನಾನ್ ನಿಮ್ಗೆ ಇದರ 2ರಷ್ಟು ಹಣ ಕೊಡ್ತೀನಿ, ದೊಡ್ಡ ಬಂಗಲೆ ಕೊಡ್ತೀನಿ. ನಿಮ್ಮ ಮಕ್ಕಳನ್ನು ಮತ್ತು ಗಂಡನನ್ನು ಮರೆತು ದೂರ ಹೋಗಿ ನೋಡೋಣ. ಸಾಕ್ ಮುಚ್ಚೆ ಬಾಯಿ, ತಲೆಹರಟೆ ಮಾಡಬೇಡ. ಗಂಡ ಮಕ್ಕಳ ಬೆಲೆ ಗೊತ್ತಾ ನಿನಗೆ? ಬಂದ್ಬಿಟ್ಲು ದೊಡ್ಡದಾಗಿ. ನಿಮಗೆ ಮಾತ್ರ ಗಂಡ ಮಕ್ಕಳು ಜೊತೆಗೆ ಬೇಕಾ? ನನಗೆ ಬೇಡವಾ? ಹಾಗಿದ್ರೆ ನನಗೂ ಆ ಬೆಲೆ ಗೊತ್ತಿರೋದಕ್ಕೆ ಇಷ್ಟು ಹೋರಾಟ ಮಾಡ್ತಿರೋದು. ಮೋಸ ನಿಮ್ಮಿಂದಾನೇ ಆಗಿದ್ದು. ನಾವು ನಿನಗೆ ಮೋಸ ಮಾಡಿಲ್ಲ. ಮೋಸ ಅಲ್ಲ, ಮಾರಾಟ ಮಾಡಿದ್ದೀರಿ ಎಂದು ಗುಡುಗಿದಳು. ಸ್ವಪ್ನಾಳಿಗೆ ತಲೆ ಸುತ್ತು ಬಂದ ಹಾಗೆ ಆಗಿ ಬೀಳುವಂತೆ ಆದಳು. 2 ಕೈಗಳು ಅವಳನ್ನು ಬೀಳದಂತೆ ಆಧರಿಸಿ ಹಿಡಿದುಕೊಂಡವು. ಯಾರ ಕೈಗಳು ಸ್ವಪ್ನಾಳಿಗೆ ಆಸರೆ ಕೊಟ್ಟಿದ್ದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.